ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಮನೇಲಿ ಮಾಡಿರೋಂಥ ಚಟ್ನಿ ಪುಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮೂರಿಂದ ಬೆಂಗಳೂರಿಗೆ ಬರಬೇಕಂದ್ರೆ ಇವೆಲ್ಲ ತುಂಬ ನೆಸೆಸಿಟಿ ಇರೋದ್ರಿಂದ ನಾನು ಇವನ್ನೆಲ್ಲ ತೊಗೊಂಡು ಬರ್ತೀನಿ. ಆ್ಯಂಡ್ ಶೇಂಗಾ ಪುಡಿ ರೆಸಿಪಿ ಆಲ್ರೆಡಿನ ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ಗುರಳ್ ಚಟ್ನಿ ಮಾಡ್ಕೊತಾ ಇದ್ದೀನಿ. ಮೀನ್ಸ್ ಇದು ಗುರಳ್ ಚಟ್ನಿನ ನಾನು ಪಲ್ಯಗೂ ಯೂಸ್ ಮಾಡ್ತೀನಿ, ಹಾಗೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ಬಿಟ್ಟು ಚಟ್ನಿನೂ ಮಾಡ್ಕೊತೀನಿ. ರೊಟ್ಟಿಗೆ ಚೆನ್ನಾಗಿರುತ್ತೆ. ಮಾಮೂಲಿ ಗುರಳ್ ಪೌಡ್ರನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಹುರಿದ್ಬಿಟ್ಟು ಅದನ್ನು ಭಾಗ ಮಾಡ್ತಿದ್ದಾರೆ ಅಮ್ಮ, ಒಂದು ಸ್ವಲ್ಪ ಚಟ್ನಿಗೆ ಒಂದು ಸ್ವಲ್ಪ ಪಲ್ಯಗೆ ಹಾಕಲಿಕ್ಕೆ ಅಂತ. ಸೊ ಇದನ್ನು ಚೆನ್ನಾಗಿ ಹುರಿದ್ಬಿಟ್ಟು ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿದರೆ ಮುಗಿದು ಗುರಳ್ ಪುಡಿ ಅಥವಾ ಗುರಳ್ ಬತ್ ಚಟ್ನಿ ರೆಡಿ ಆಗುತ್ತೆ. ಮಾಡ್ತಿರೋದು ಒಳ್ಳೆ ಆರೋಗ್ಯಕರವಾಗಿದೆ. ಅಂದರೆ ನಮ್ಮ ಕೂದಲಿಗೂ ನಮ್ಮ ಫೇಸ್ಗೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋದು. ಅಗಸೆ ಬೀಜದಲ್ಲಿ ಅಗಸೆ ಚಟ್ನಿ ಮಾಡ್ತಾ ಇರೋದು ಅಮ್ಮ. ಅಗಸೆ ಚಟ್ನಿನ ಅಗಸೆ ಬೀಜನ ಚೆನ್ನಾಗಿ ಹುರ್ಕೋಬೇಕು, ಸಣ್ಣ ಉರಿಲಿ ಹುರ್ಕೋಬೇಕು. ಇಲ್ಲಿ ಹುರಿದಿದ್ದಾರಲ್ಲ ಈ ಥರ ಹುರಿದ್ಬಿಟ್ಟು ಅದಕ್ಕೆ ಸೇಮ್ ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಮತ್ತು ಜೀರಿಗೆ, ಉಪ್ಪು ಹಾಕಿ ಪೌಡ್ರ್ ಮಾಡ್ಕೊಳ್ಳೋದು. ಇದನ್ನು ಜೀರಿಗೆ ಹಾಕ್ತಾಯಿದ್ರು ಪರವಾಗಿಲ್ಲ, ನಡೆಯುತ್ತೆ. ಬಟ್ ಬೆಳ್ಳುಳ್ಳಿ, ಉಪ್ಪು, ಖಾರ, ಕರಿಬೇವು ಮತ್ತು ಕೊತ್ತಂಬರಿ, ಕೆಂಪು ಖಾರ ಪೌಡ್ರನ್ನ ನಮ್ಗೆ ಎಷ್ಟು ಬೇಕಷ್ಟು ಖಾರಕ್ಕೆ ತಗೊಂಡು ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅಚ್ಕಾರದ ಪೌಡ್ರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೊಂಡ್ರೆ ಮುಗೀತು ಪೌಡ್ರ್. ಇದನ್ನು ಡೈರೆಕ್ಟಾಗಿ ಬಾಕ್ಸಿಗೆ ಹಾಕೋಂಗಿಲ್ಲ, ಸ್ವಲ್ಪ ಆರಬೇಕು. ಬಿಸಿ ಎಲ್ಲ ಹೋಗಾದ ತಕ್ಷಣ ನೀವು ಬಾಕ್ಸಿಗೆ ಹಾಕೋಬೋದು. ನೆಕ್ಸ್ಟು ಇದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ನಲ್ಲ, ಸೊ ಕೂದಲಿಗೂ ಒಳ್ಳೆಯದು, ಮುಖಕ್ಕೂ ಒಳ್ಳೆಯದು. ಇದನ್ನು ಜಸ್ಟ್ ಪೌಡ್ರನ್ನ ನಾವು ಸ್ವಲ್ಪ ಡೈಲಿ ಕನ್ಸ್ಯೂಮ್ ಮಾಡ್ತಾ ಹೋದರೆ ಇಟ್ಸ್ ಗುಡ್ ಫಾರ್ ಹೆಲ್ತ್. ರೊಟ್ಟಿ, ಚಪಾತಿಗೆ ಮತ್ತು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಮತ್ತು ಮೊಸರು ಜೊತೆ ಈ ಚಟ್ನಿ ಮಿಕ್ಸ್ ಮಾಡ್ಕೊಂಡು ಅನ್ನ ಕಲಿಸ್ಕೊಂಡು ತಿಂದ್ರೂ ಚೆನ್ನಾಗಿ ಬರುತ್ತೆ. ಮೊಸರನ್ನಕ್ಕೂ ಸೈಡ್ಗೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಸೊ ಇದನ್ನೆಲ್ಲ ನಾನು ಊರಿಂದ ಬರುವಾಗ ರೆಡಿ ಮಾಡ್ಕೊಂಡು ಬರ್ತಿದ್ದೀನಿ. ನೆಕ್ಸ್ಟ್ ಬಂದು ಕೆಂಪು ಚಟ್ನಿ ಮಾಡ್ತಾ ಇದ್ದಾರೆ. ಕೆಂಪು ಚಟ್ನಿ ಅಂದರೆ ಕೆಂಪು ಖಾರದ ಮೆಣಸಿನ್ಕಾಯಿ ಇರ್ತಾವಲ್ಲ, ಅವನ್ನ ಕೆಂಪು ಮೆಣಸಿನ್ಕಾಯಿನ 1-2 hours ನೀರಲ್ಲಿ ನೆನೆಸ್ಬೇಕು. ಈ ಥರ ನೆನೆಸಿದ್ರೆ ಅದು ಸ್ವಲ್ಪ ಮೆತ್ತಗೆ ಸಾಫ್ಟಾಗಿ ಆಗುತ್ತೆ. ಮೀನ್ಸ್ ಇದು ರುಬ್ಬಕ್ಕೆ ಹೆಲ್ಪ್ ಆಗುತ್ತೆ ಅಂತ, ಆಮೇಲೆ ರುಚಿನೂ ಚೆನ್ನಾಗಿ ಬರುತ್ತೆ ಅಂತ. ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮು, ಬಟ್ ಹುಣಸೆಹಣ್ಣು ಆ್ಯಡ್ ಮಾಡಬೇಕಷ್ಟೆ. ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಬೆಲ್ಲ, ಯಾಕಂದರೆ ಹುಣಸೆಹಣ್ಣು ಹುಳಿ ಬಿಟ್ಟಿರ್ತೀವಲ್ಲ, ಸೊ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ರುಬ್ಕೊಂಡ್ರೆ ಕೆಂಪು ಚಟ್ನಿ ರೆಡಿ ಆಗುತ್ತೆ. ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು. ರುಬ್ಬಿದ ತಕ್ಷಣ ಈ ಥರ ಕಾಣುತ್ತೆ. ಇದಕ್ಕೆ ಸ್ವಲ್ಪ ಸ್ಟೋರ್ ಮಾಡುವಾಗ ಸ್ವಲ್ಪ ಆಯಿಲ್ ಇರುತ್ತಲ್ಲ, ಎಣ್ಣೆನ ಮಿಕ್ಸ್ ಮಾಡಿಟ್ರೆ ಚೆನ್ನಾಗಿರುತ್ತೆ, ರುಚಿಯಾಗಿ ಇರುತ್ತೆ ತಿನ್ನುವಾಗ. ಆಮೇಲೆ ತಿನ್ನುವಾಗೂ ಹಾಕೊಂಡ್ರೆ ಇರುತ್ತೆ, ಬಟ್ ಸ್ಟೋರ್ ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕಿಟ್ರೆ ಚೆನ್ನಾಗಿರುತ್ತೆ ಅಂತ, ಕೆಡಲ್ಲ ಅಂತ ಎಣ್ಣೆ ಹಾಕ್ತಾರೆ. ಈಗ ಚಟ್ನಿ ಪುಡಿ ಕತೆ ಎಲ್ಲ ಮುಗೀತಲ್ವ. ಇವಾಗ ದೋಸೆದೊಂದು ಟ್ರಿಕ್ಸ್ ಹೇಳಿದರು. ಏನಂದರೆ ನಾವು ದೋಸೆ ಗರಿ ಗರಿಯಾಗಿ ಹೋಟ್ಲಲ್ಲಿ ಬರುತ್ತಲ್ಲ ಆ ಥರ ಏನಾದರೂ ಚೆನ್ನಾಗಿ
ಬರಬೇಕು ಅಂದರೆ, ಗರಿಯಾಗಿ ತಿನ್ನಬೇಕು ಅಂದರೆ ನಾವು ದೋಸೆಗೆ ಏನು ಐಟಮ್ಸ್ ಹೆಚ್ಚಿಗೆ ಕಡಲೆಬೇಳೆ, ಸಕ್ಕರೆ, ಅದು ಇದು ಅಂತೆಲ್ಲ ಹಾಕ್ತೀವಿ. ಬಟ್ ಅದಕ್ಕಿಂತ ಬೆಸ್ಟಾಗಿ ಮಂಡಕ್ಕಿ ಅಂತ ಸಿಗುತ್ತೆ. ಮಂಡಕ್ಕಿ ಎಲ್ರಿಗೂ ಗೊತ್ತು, ಮಂಡಕ್ಕಿ. ಸೊ ಆ ಮಂಡಕ್ಕಿನ ನಾವು ಉದ್ದಿನಬೇಳೆ ಮತ್ತು ಅಕ್ಕಿ ಎರಡನ್ನೇ ರುಬ್ಬೋದಷ್ಟೇ ದೋಸೆಗೆ. ಅದನ್ನು ರುಬ್ಬುವಾಗ ಜಸ್ಟ್ ಮಂಡಕ್ಕಿನ ಸ್ವಲ್ಪ ಹಸಿ ಮಾಡಿಬಿಟ್ಟು, ಅಂದರೆ ತೊಳೆದ್ಬಿಟ್ಟು ಮಂಡಕ್ಕಿನ ಮಿಕ್ಸಿಗೆ ಹಾಕಿ ರುಬ್ಬಿದರೆ ಸಾಕು. ಈ ಥರ ದೋಸೆ ಬರುತ್ತೆ ಗರಿ ಗರಿಯಾಗಿ. ಸೊ ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಒಳ್ಳೆ ವಿಡಿಯೋ ಆಗೋಕ್ಕೆ ನನಗೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಅಲ್ವಾ. ಥ್ಯಾಂಕ್ ಯು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.